ಸಿಂಹ ವಂಶದ ಯಜಮಾನ ನೀವು. ನೊಂದಿರೋ ಜನಕ್ಕೆ ಉತ್ತರ ಮತ್ತು ದ್ವೇಷದಲ್ಲಿರೋರಿಗೆ ಸಮಾಧಾನ ಹೇಳೋ ಶಕ್ತಿ ಇರೋದು ನಿಮ್ಮೊಬ್ಬರಿಗೆ. ಹೊರಗಡೆ ಜನ ಅವ್ರ ಯಜಮಾನನ ಕಾಯ್ತಾ ಇದ್ದಾರೆ. ನಡೀರಿ. ಇವರನ್ನ ಸೀಳಿ ಕಾರದ ಪುಡಿ ಸುರಿರೋ ಆಗ ಬಾಯ್ ಬಿಡ್ತಾರೆ. ಎಲ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬಿಚ್ಚಿರೋದನ್ನ ಅಲ್ಲೇ ನಡೀತು ಅಂತ ಹೇಳ್ತೀಯ ತಾನೆ? ಖಂಡಿತ ಇವತ್ತು ಮಾಡ್ರೆ. ಪೊಲೀಸ್ ಅವ್ರಿಗೆ ಸಾಕ್ಷಿ ಬೇಕಂತೆ, ನೀನು ನಮ್ಮ ಪರವಾಗಿ ಸಾಕ್ಷಿ ಹೇಳ್ತೀಯಾ? ಖಂಡಿತ ಇವತ್ತು ಮಾಡ್ರೆ. ನೋಡ್ರಪ್ಪ, ಎಲ್ಲ ನೋಡಿ, ಸಿಂಹ ವಂಶದ ಯಜಮಾನರು ಬಂದಿದ್ದಾರೆ. ಆ ರುದ್ರ ವಂಶದವರು ಮಾಡಿರೋ ಘನಂದಾರಿ ಕೆಲಸಕ್ಕೆ ಆರತಿ ಬೆಳಗಕ್ಕೆ ಹೊರಟಿದ್ದಾರೆ. ನಡಿಯೋಣ, ಹೋಗೋಣ. ಅದಕ್ಕೆ ಆರತಿ ತಟ್ಟೆ ನಡಿನ, ಬನ್ನಿ. ನನಗೆ ಗೊತ್ತು ಅವನು ಮಾಡಿರೋದು ತಪ್ಪು ಅಂತ. ಈಗ ನೀನು ಮಾಡಕ್ಕೆ ಹೊರಟಿರೋದು ತಪ್ಪೇ. ಎರಡು ತಪ್ಪುಗಳು ಸೇರಿ ಒಂದು ಸರಿ ಆಗಲ್ಲ ಆದಿತ್ಯ. ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಪೈರಿಗೆ ಬೆಂಕಿ ಹಚ್ಚಿದ್ದಾರೆ. ಭೂಮಿ ತಾಯಿನ ನಂಬಿರೋ ರೈತ ಮಾಡೋ ಕೆಲಸ ಅಲ್ಲ ಇದು. ಅವ್ರನ್ನ ಕ್ಷಮಿಸಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಹಾಗೇ ಆಗತ್ತೆ. ಆದರೆ ಅದು ನಾವು ಕೊಡಲ್ಲ, ಕಾನೂನು ಕೊಡತ್ತೆ. ನಿಮ್ಗಳಿಗೆ ನಷ್ಟ ಆಗಿರೋದು ನಿಜ. ನಿಮಗೆ ನಷ್ಟ ಆಗಿರೋ ಒಂದೊಂದು ಪೈಸೆನೂ ನಾನು ತುಂಬಿಸ್ಕೊಡ್ತೀನಿ. ನೀವು ಇವ್ರಿಗೆಲ್ಲ ನಷ್ಟ ತುಂಬಿಕೊಡ್ತೀನಿ ಅಂತ ಇದ್ದೀರಾ, ಅದು ನಿಮ್ಮ ದೊಡ್ಡ ಗುಣ. ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಇವನ್ನ ನಾವು ಸುಮ್ಮನೆ ಬಿಡಬೇಕಾ? ಬೇಡಪ್ಪ, ಬಿಡೋದು ಬೇಡ. ನೀನೇ ಹೇಳಪ್ಪ ಏನು ಮಾಡಬೇಕು ಅಂತ. ಅವನು ತಪ್ಪು ಮಾಡಿದಾನೆ ನಿಜ, ನಾವು ಅವನ್ನ ಸಾಯಿಸ್ತೀವಿ. ಅವನ ಹೆಂಡತಿ ಮಕ್ಕಳು ಊಟಕ್ಕಿಲ್ಲದೆ ಸಾಯ್ತಾರೆ. ನಾನು ನಿಮ್ಮ ಯಜಮಾನ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಹಾಗೆ ನಿಮ್ಮ ಕೈಯಲ್ಲಿ ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನನ್ನ ಮೇಲಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿಮ್ಮನ್ನು ತಪ್ಪು ಮಾಡಕ್ಕೆ ಬಿಡಲ್ಲ. ಸರಿ ಯಜಮಾನ್ರೆ, ಅದೇನು ಮಾಡ್ತೀರೋ ಮಾಡಿ, ಎಲ್ಲ ನಮ್ಮ ಒಳ್ಳೇದಕ್ಕೆ ತಾನೆ. ಯಜಮಾನ್ರಿಗೆ 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 ಇವನೇ ಯಜಮಾನ, ಇವನೇ ದೊಡ್ಡಣ್ಣ. ಆದ್ರೆ ಅತ್ತಿಗೆಗೆ ಹೆಣ್ಣು ಮಗು ಹುಟ್ಟಿದ್ರೆ ನಾನೇ ಯಜಮಾನ ಆಗೋದು. ಇದನ್ನ ಯಾರ ಕೈಲೂ ತಡೆಯೋದಕ್ಕೆ ಆಗಲ್ಲ. ಒಂದು ಸಾರಿ ಅಧಿಕಾರ ನನ್ನ ಕೈಗೆ ಬಂದ್ರೆ ಮುಗೀತು ಕತೆ. ಆ ರುದ್ರರನ್ನ ದರಿದ್ರರನ್ನಾಗಿ ಮಾಡ್ತೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಆ ದೇವ್ರೆ ಅಡ್ಡ ಬಂದ್ರು ರುದ್ರಪ್ಪ ಇರೋ ನೀರ್ ಪಾಲಾಗೋದನ್ನ ಯಾರು ತಡೆಯಕ್ಕಾಗಲ್ಲ. ನಾನಂತೂ ಹೋಗ್ತಾ ಇದ್ದೀನಿ. ಅದ್ಯಾರು ಬರ್ತಿರೋ ಬನ್ನಿ. ಪ್ರವಾಹ ಅವ್ರ ಕಡೆ ನುಗ್ಗುತ್ತೆ, ಹೊಚ್ಕೊಂಡು ಹೋಗ್ತಾರೆ. ಯಾರು ಅಡ್ಡ ಬಂದ್ರೆ ಅವರು ಬದುಕುಳಿಯೋದಿಲ್ಲ. ಅದ್ಕೆ ಹೊಟ್ಟೆಯಲ್ಲಿ ಬೆಳೀತಿರೋದು ಸಿಂಹ ವಂಶದ ವಾರಸ್ದಾರ ಅಂತ ಅನ್ಕೋಬೇಡಿ. ನಾನೇ ಮುಂದೆ ಯಜಮಾನ ಆಗೋದು. ಆಮೇಲೆ ಆಳೋದು ಏನು ಅಂತ ತೋರಿಸ್ತಾನೆ ಈ ಆದಿತ್ಯ ಸಿಂಹ.
ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿತೆ ಬೂರಿಬೇಕು. ಮನೆ ಹೊರಗಾದ್ರೂ ಸರಿ, ಒಳಗಾದ್ರೂ ಸರಿ. ಬನ್ನೋ. ಬೇಡ್ರೋ ಬೇಡ್ರೋ, ಹೋಗ್ಬೇಡ್ರೋ, ನನ್ನ ಮಾತು ಕೇಳ್ರೋ, ಹೋಗ್ಬೇಡ್ರೋ. ರೀ, ನೀವು ಹೋಗ್ಬಿಡಿ, ನೀವಿಲ್ಲೇ ಇರಿ. ನಾನು ಹೋಗ್ಲೇಬೇಕು ಭವಾನಿ. ನಾನು ಹೋಗಿ ಎಲ್ಲ ಸರಿ ಮಾಡಿ ವಾಪಸ್ ಬರ್ತೀನಿ. ನಿನಗೋಸ್ಕರ ಬಂದೇ ಬರ್ತೀನಿ. ನಾನೀಗ ಆದಿತ್ಯನ ತಡಿದೇ ಹೋದರೆ ತೊಂದರೆ ಆಗತ್ತೆ. ನಾನು ಹೋಗಲೇಬೇಕು. ನನಗೋಸ್ಕರ ಕಾಯ್ತಾ ಇರು, ಹುಷಾರು. ನಾನು ಬಂದೇ ಬರ್ತೀನಿ. ಏ ಆದಿತ್ಯ, ನಿಂತ್ಕೊಳ್ಳೋ. ಆದಿತ್ಯ, ನಿಂತ್ಕೊಳ್ಳೋ. ಆದಿತ್ಯ, ಅಬ್ಬೆ ಅಬ್ಬೆ ಅಬ್ಬೆ, ನನ್ನ ಮಾತು ಕೇಳಿ ಅಬ್ಬೆ. ಆದಿ ಏನ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಭಯ ಆಗಿದೆ ಅಬ್ಬೆ. ಅಬ್ಬೆ ಅಬ್ಬೆ, ಮಂಜರಿ, ಬಾಗಿಲು ತೆಗಿ ಮಂಜರಿ. ಬಾ ಮಂಜರಿ, ಅವ್ರನ್ನ ಕರ್ಕೊಂಡು ಬರೋಣ. ಮಂಜರಿ, ಬಾಗಿಲು ತೆಗಿ. ಆದಿಗೂ ತೊಂದರೆ ಆಗ್ಬೋದು ಮಂಜರಿ. ಮಂಜರಿ, ಅವ್ನು ನಿನ್ ಮಾತು ಕೇಳ್ತಾನೆ ಮಂಜರಿ. ಬಾಗಿಲು ತೆಗಿ ಮಂಜರಿ. ಮಂಜರಿ, ದೊಡ್ಡ ಅನಾಹುತ. ದಯವಿಟ್ಟು ಬಾಗಿಲು ತೆಗಿ ಮಂಜರಿ, ಬಾಗಿಲು ತೆಗಿ. ಅಬ್ಬೆ ಅಬ್ಬೆ, ಬಾಗಿಲು ತೆಗಿರಿ. ಅಬ್ಬೆ, ನನ್ನ ಮಾತು ಕೇಳಿ ಅಬ್ಬೆ. ಎಲ್ರೂ ಹೊಳೆ ಕಡೆ ಹೋಗಿದ್ದಾರೆ, ನಿಮ್ ಹಿರಿ ಮಗನೂ ಹೋಗಿದ್ದಾರೆ. ಅಬ್ಬೆ, ಬಾಗಿಲು ತೆಗಿರಿ ಅಬ್ಬೆ. ಅಬ್ಬೆ, ಏನೋ ಆಗ್ಬಾರದಾಗತ್ತೆ ಅಂತ ಅನ್ಸ್ತಾ ಇದೆ. ಆದಿ ನಿಮ್ ಮಾತು ಕೇಳ್ತಾನೆ ಅಬ್ಬೆ. ನೀವು ಒಂದ್ ಮಾತು ಹೇಳಿ ಅಬ್ಬೆ. ಅಬ್ಬೆ, ಬಾಗಿಲು ತೆಗಿರಿ ಅಬ್ಬೆ. ತೆಗಿಬೇಡಿ, ತೆಗಿಬೇಡಿ ಬಾಗಿಲು. ನೀವು ಇವತ್ತು ಮಾಡೋ ಕೆಲಸಕ್ಕೆ ಪಶ್ಚಾತ್ತಾಪ ಪಡ್ಕೋತೀರ. ಏನು ನೀನೊಬ್ನೇ ಬರ್ತಾ ಇದೀಯಾ? ಧರ್ಮ ಎಲ್ಲಿ? ಅಣ್ಣ, ಅವನನ್ನ ಒಳಗೆ ತಗೊಂಬರೋದಿಕ್ಕೆ ಧೈರ್ಯ ಬರಲಿಲ್ಲ. ಯಾರು ನಿಂತ್ಕೊಂಡ್ ಬರ್ತಿದ್ದಾರೆ?